Hey guys, welcome back to our channel Spurti Vlogs. ಇವತ್ತಿನ ವ್ಲಾಗ್ ವಿಲ್ ಬಿ ಫಿಲ್ಡ್ ವಿತ್ ಅ ಲಾಟ್ ಆಫ್ ಫುಡ್ ಐಟಮ್ಸ್. ಸೊ ನಾನು ಮನೇಲಿ ರೀಸೆಂಟ್ ಟೈಮ್ಸಲ್ಲಿ ಏನೇನು ಮಾಡಿದ್ದೆ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೋನು ಏನೇನು ತರಿಸಿರೋದು? ಏನಕ್ಕೆ ತರಿಸಿರೋದು? ಬರ್ಗರ್ ಮಾಡೋದಾ? ಲೆಟ್ಯೂಸ್ ಆಮೇಲೆ ಆಮೇಲೆ ಅದು ಬರ್ಗರ್ ಬನ್ನು, ಅದು ಪಾವ್ ಬನ್ನ. ಓ ಮೈ ಗಾಡ್, ಅಷ್ಟೊಂದು ಬಂದ್ಬಿಡ್ತಾ? ಅಯ್ಯೋ, ನಾನು ಏನಕ್ಕೆ ಅಷ್ಟೊಂದು ತರ್ಸಿದ್ದೀನಿ ಗೈಸ್. ನನಗೆ ಶಾಕಿಂಗ್ ಇದು. ವೆಯ್ಟ್ ಇರು ನಾನು. ಓ ಗಾಡ್, ನಂಗೆ ಬರೀ ಬರ್ಗರ್ ಬಂದಬೇಕಿತ್ತು. ಓಕೆ ದಿಸ್ ಇದೇನಾಗೈತೆ? ಇದೇನಕ್ಕೋ ಇದು ಕಿತ್ತಾಕೋನೆ? ಮೈನೀಸ್. ವಾವ್ ಬನಂಗಿ. ಅದು 9 ರೂಪಾಯಿಗೆ 1 kg ಈರುಳ್ಳಿ ಬರ್ತಾಯಿತ್ತು, ಅದಕ್ಕೆ ಅದು ತರಿಸ್ದೆ ಗೈಸ್. 1 kg ಈರುಳ್ಳಿ, ಹಾಟ್ ಸಾಸ್ ಅದು ಸೋನು ಫೇವ್ರೇಟ್, ಅದಕ್ಕೆ ತರಿಸಿದ್ದೀನಿ ಗೈಸ್. ನಮ್ಮ ಪಾಪುಗೋಸ್ಕರ ಬರ್ಗರ್ ಮಾಡ್ತಾ ಇರೋದು ಗೈಸ್. ಆದರೆ ಪಾಪು ಮನೆ ತಿರುಗಬೇಕಂತ ಆಚೆ ಕಡೆ ಹೋಗ್ತಾನೆ ಗೈಸ್. ಇಲ್ಲ ಅಂಕಲ್, ಬೇಡ ಎಲ್ಗೂ ಬೇಡ. ಸ್ಪೆಷಲ್ ಈಸ್ ಬರ್ಗರ್. ಇದೊಂದು ಸ್ವಲ್ಪ ಸ್ಮ್ಯಾಶ್ ಬರ್ಗರ್ ಥರ ಬರುತ್ತೆ, ಬಟ್ ಲಿಟಲ್ ಕ್ರಿಸ್ಪಿ. ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ಡೀಪ್ ಫ್ರೈ ಮಾಡ್ತಿಲ್ಲ ನಾನು. ಸೊ ಈ ಥರ ಫಸ್ಟ್ ಮಿನ್ಸ್ ಚಿಕನ್ನು, ಅದಾದಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗು, ಅದಾದಮೇಲೆ ಶಾಲೋ ಫ್ರೈ ಮಾಡಿಬಿಟ್ಟು ಆಮೇಲೆ ಲೆಟ್ಯೂಸ್ ಮತ್ತು ಬರ್ಗರ್ ಬನ್ನು ಎಲ್ಲ ಹಾಕ್ಬಿಟ್ಟು ಅಸೆಂಬಲ್ ಮಾಡೋದು. ಸೊ ದಿಸ್ ಈಸ್ ದಿ ಸ್ಪೆಷಲ್ ಟುಡೇ. ಬರ್ನ್ಸ್ ಟು ಬಿ ಕ್ರಿಸ್ಪಿ, ಸ್ವಲ್ಪ ಸ್ಲೈಟಾಗಿ ಕ್ರಿಸ್ಪಾಗಿರಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ರೋಸ್ಟ್ ಮಾಡೋ ಥರ ಇಲ್ಲಿ. ಆದಮೇಲೆ ಲೇಯರಿಂಗ್. ಇವತ್ತು ನಾನು ಮಾಡ್ತಿರೋ ಬರ್ಗರ್ ಇಸ್ ವೆರಿ ಸಿಂಪಲ್. ಮನೇಲಿ ಎಲ್ಲರೂ ಮಾಡ್ಕೊಳ್ಬೋದು. ಸೊ ಈ ಥರ ಬರ್ಗರ್ ಬನ್ಸ್ ಹೊರಗಡೆ ಸಿಗುತ್ತೆ, ಅದನ್ನು ತೊಗೋಬೋದು. ಇಲ್ಲ ಮನೇಲಿ ಬರ್ಗರ್ ಬನ್ಸ್ ಮಾಡ್ಕೋಬೇಕು ಅಂತಂದರೆ ಮನೆಯಲ್ಲೂ ಕೂಡ ಸಿಂಪಲ್ಲಾಗಿ ಅದು ಕೂಡ ಮಾಡ್ಕೋಬೋದು. ಬಟ್ ಅದು ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ಅದಕ್ಕೋಸ್ಕರ ನಾನು ಮಾಡಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಬರ್ಗರ್ ಬನ್ಸ್ನ ಒಂದು ಕಡೆ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಅದು ಸ್ವಲ್ಪ ಕ್ರಿಸ್ಪ್ ಥರ ಆಗುತ್ತೆ, ಆವಾಗ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಂಗೆ ಈ ರೀತಿ ಇಷ್ಟ. ಇಲ್ಲ ನಿಮಗೆ ಫುಲ್ ಸಾಫ್ಟಾಗಿರಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು. ಅದಾದಮೇಲೆ ಇದ್ರ ಮೇಲೆ ಸಾಸ್ ಆ್ಯಂಡ್ ಮಯೋನ ಹಾಕ್ಕೊಂಡು ನಾವು ಏನು ಪ್ರಿಪೇರ್ ಮಾಡಿದ್ವಲ್ಲ ಆ ಪ್ಯಾಟಿನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆಗಡೆ ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ನ ಹಾಕೋಬೋದು. ಇದು ನನ್ನ ಫೇವ್ರೆಟ್ ಸಾಸ್, ಹಾಟ್ ಆ್ಯಂಡ್ ಸ್ವೀಟು. ನಾನು ಇಲ್ಲಿ ಬರೀ ಲೆಟೀಸ್ ಹಾಕೊಂಡಿದ್ದೀನಿ. ನಿಮಗೆ ಬೇಕೆಂದರೆ ಇಲ್ಲಿ ಆನಿಯನ್, ಟೊಮ್ಯಾಟೊ, ಎಲ್ಲ ಪಿಕಲ್ಡ್ ಕುಕುಂಬರ್ ಮತ್ತು ಕ್ಯಾರೆಟ್ಸ್ ಯಾವುದಾದ್ರೂ ಹಾಕೋಬೋದು. ಇದ್ರಲ್ಲಿ ಸೊಪ್ಪು ತಿಂತೀರಾ? ಇಸ್ ಇಟ್ ಗುಡ್? ಡಿಡ್ ಯು ಬೈಟ್? ಚಿಕನ್ ಎಮ್ಮಾಗೈತಾ? ಇನ್ನೊಂದು ಸ್ವಲ್ಪ ಸಾಸ್ ಬೇಕಾ? ಫಸ್ಟ್ ನೀನು ಚಿಕನ್ ಬೈಟ್ ತಗೋ. ನೀನು ಚಿಕನ್ ಟೇಸ್ಟ್ ನೋಡಿಲ್ಲ. ಚಿಕನ್ ಕಟ್ಲೆಟ್ದು ಬೈಟ್. ಓ ತೊಗೊಂಬಿಟ್ಟಿದ್ಯಾ ತೋಸು? ಶೋ ದಟ್ ಬೈಟ್. ಏನು ಚೆನ್ನಾಗಿದೆ. ನಂಗೆ ಇನ್ನೊಂದು ಮಾಡಿ. ಓಕೆ, ಇನ್ನೊಂದು. ನಿಂಗೂ ಇನ್ನೊಂದಾ? ಥ್ಯಾಂಕ್ ಯು ಹೇಳಲ್ಲ ನನಗೆ. ಥ್ಯಾಂಕ್ ಯು. ಐ ಲವ್ ಯು. ಸೇಮ್ ಟು ಯು. ಲವ್ ಯು ಟು ಅನ್ನೋ. ಹೌದು. ಓಕೆ ಬಾಯ್. ಏನೋ ತಿಂತಾ ಇದೆಯಾ? ಚೆನ್ನಾಯ್ತಾ? ನಂಗೆ ಕಿಸಿ ಕೊಡ್ತೀಯಾ? ಇನ್ನೆರಡು ಮಾಡಿಕೊಡು. ಎರಡೆಲ್ಲ ಮಾಡ್ಕೊಡೋಕ್ಕಾಗಲ್ಲ. ಒಂದು ಹೋಗಿಲ್ಲ, ಒಂದನ್ನು ಮಾಡಿಕೊಡು. ವೇಸ್ಟ್ ಟು ಇಂಟೇಕ್ ಸಮ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ನಮ್ಮ ಸೋನುಗೆ ವೆಜಿಟೇಬಲ್ಸು ಇಂಟೇಕ್ ಇಲ್ಲ ಗೈಸ್. ಯಶಿಕಾ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿರೋ ಬರ್ಗರ್ ಯಶಿಕಾಗಂದರೆ ಸೂಪರ್ ಆಗಿರೋ ಬರ್ಗರ್ ಅದು. ತಿನ್ನು. ಆದರೆ ಅದು ಪಾವ್ ಬನ್, ಯಾಕಂದರೆ ಬರ್ಗರ್ ಬನ್ ಮಕ್ಳಿಗೆ ತಿಂದರು. ನಂಗೆ ಈ ಸೌಂಡ್ ನಂಗೆ ತುಂಬ ಇಷ್ಟ. ಇನ್ನೂ ಸರಿ ಕೇಳ್ತಾ ಇರು ಗೈಸ್. ಲುಕ್ ಎಟ್ ದ ರಿಯಾಕ್ಷನ್ ಗೈಸ್, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ದ ಪ್ಯಾಟಿ. ಬಿಕಾಸ್ ಪ್ಯಾಟಿ ನಾನು ಮಾಡಿರೋದು ಡಿಫ್ರೆಂಟ್ ಆಗಿ. ಚೆನ್ನಾಯ್ತಾ? ಇಲ್ಲ ಹೇಳೆ ಯಶಿಕಾ ಸಲಾಡ್ ತಿನ್ನು. ಯಶಿಕಾ ಅದಕ್ಕೆ 50 ರೂಪಾಯಿ ಕೊಡಿ. 50 ರೂಪಾಯಿ ಕೊಟ್ಟಿದ್ದೀನಿ ತಿನ್ನೆ.
ಮಕ್ಳಂತವ್ರು ತಿಂದ್ರು ಯಶಿಕ ತಿಂದು ಎಷ್ಟು ಚೆನ್ನಾಗಿಲ್ಲ ಅಂದರೆ ಅದೇನದು ಗೈಸ್ ಅವಳು ಇದನ್ನ ತೋರಿಸ್ತಾ ಇರೋದು ಅವಳು ನೇಲ್ಸ್ಗೋಸ್ಕರ ಗೈಸ್ ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿಲ್ಲ, ಅಷ್ಟು ಚೆನ್ನಾಗಿಲ್ಲ. ಕ್ರಿಸ್ಪಿ ಆಗೈತಾ ತಾನೇ? ಬಿಕಾಸ್ ಇಟ್ಸ್ ಶಾಲೋ ಫ್ರೈಡ್ ಆ್ಯಂಡ್ ಇಟ್ಸ್ ವೆರಿ ಯಮ್ಮಿ. ಡಯಟ್ ಮಾಡೋರು ತಿನ್ಬೋದು. ರೆಡಿಮೇಡ್ ಫ್ರೈ ಮಾಡಿದ್ದೆ ಇಲ್ಲ ನೀನೇ ಮಾಡಿ? ಶಿಕಾ ಐ ಮೇಡ್ ಶಿಕಾ ಫುಲ್ ಫ್ರಮ್ ಸ್ಕ್ರಾಚ್. ಚೆನ್ನಾಯ್ತಾ ಇಲ್ಲ? ಓಕೆ ಗೈಸ್ ಬಾಯ್. Guys, I'm tasting the burger, guys. ಯಾವ ಕಡೆಯಿಂದ? It's yummy. Today's special is ghee roast. Prawns ghee roast. Ta-da! Prawns. ಆ್ಯಂಡ್ ಇವತ್ತು ಮಾಡಿರೋದು ಗೀ ರೋಸ್ಟ್. ಪ್ರಾನ್ಸ್ ಗೀ ರೋಸ್ಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡೆಲಿಕಸಿ ಆ್ಯಂಡ್ ಇದು ಮಂಗ್ಳೂರ್ದು. ಸೊ ಅದರದ್ದು ಫುಡ್ಡು ಫ್ಲೇವರು ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ನಾನು ಕಂಪ್ಲೀಟ್ ಗೀ ಯೂಸ್ ಮಾಡಿದ್ದೆ ಮತ್ತು ಕಮ್ಮಿ ಗೀ ಹಾಕಿದ್ದೆ ನಾನು. ಆ್ಯಂಡ್ ನೀವು ಇದನ್ನು ಇನ್ನೂ ಸ್ವಲ್ಪ ಟ್ರೈ ಮಾಡ್ಕೋಬೋದು, ಪ್ರಾಪರ್ ಫ್ರೈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೋದು. ನನಗೆ ದೋಸೆಗೆಲ್ಲ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಹಿಂಗೆ ಇಟ್ಟಿದ್ದೀನಿ. ಇನ್ನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ ಪ್ರಾಪರ್ ಗೀ ರೋಸ್ಟ್. ತಿಂದಿಲ್ಲ ಅಂದರೆ ಏನು ಪಾಯಿಂಟು ಹೇಳಕ್ಕ? ಚೆನ್ನಾಯ್ತಾ ಇಲ್ಲ? ಚೆನ್ನಾಯ್ತಾ? ಸೂಪರ್ ಆಗೈತೆ. ಸೂಪರ್ ಆಗೈತಾ? ನೀವು ಮಾಡಿದ್ರೆ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ನಾನು ಎಲ್ಲ ಕಿಡ್ಸ್ದು ಫೇವ್ರೇಟ್ ಡೋನಟ್ ಮಾಡ್ತಿದ್ದೀನಿ. ಆಲ್ರೆಡಿ ಫ್ಲಾರ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಡೋ ಫಾರ್ಮ್ ಮಾಡಿ ಅದನ್ನು ಫರ್ಮೆಂಟೇಷನ್ಗೆಲ್ಲ ಬಿಟ್ಟು ಅದು ಪ್ರೂವ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಪ್ರೂವಿಂಗ್ ಮಾಡೋಕ್ಕಿಂತ ಮುಂಚೆ ಈ ಥರ ಶೇಪ್ ಕೊಟ್ಬಿಟ್ಟು ಪ್ರೂವಿಂಗ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಡೋನಟ್ಸ್ ಆ್ಯಂಡ್ ಬ್ಯಾಂಬ್ಲೋನೀಸ್ಗೆಲ್ಲ ಡಬಲ್ ಪ್ರೂವಿಂಗ್ ಮೆಥಡ್ನ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಮಾಡಿದ್ದು ಆ್ಯಂಡ್ ಇಟ್ ಟರ್ನ್ಡ್ ಔಟ್ ಟು ಬಿ ಸೋ ಗುಡ್. ಆ್ಯಂಡ್ ಸ್ಟೋರೀಸಲ್ಲಿ ಪೋಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ರೆಸಿಪಿನ ಕೇಳಿದ್ರಿ. ಸೊ ಇವತ್ತು ಹಾಕಿರೋ ಎಷ್ಟೊಂದು ರೆಸಿಪೀಸಲ್ಲಿ ನಿಮ್ಗೆ ಯಾವ ರೆಸಿಪಿ ಬೇಕು ಕಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ಇನ್ ಮೈ ಅಪ್ಕಮಿಂಗ್ ಡೇಸ್. ತಿರ್ಗಾ ಅದನ್ನು ಮಾಡಿಬಿಟ್ಟು ನಿಮಗೋಸ್ಕರ ರೆಕಾರ್ಡ್ ಮಾಡಿ ವಿಡಿಯೋ ಅಲ್ಲಿ ಡಿಟೇಲಾಗಿ ರೆಸಿಪಿನ ಶೇರ್ ಮಾಡೋಕ್ಕೆ. ನಾನು ನಮ್ಮ ಮನೆಗಂತ ಮಾಡ್ತಿರ್ತೀನಿ ಆ್ಯಂಡ್ ಹರಿಬರಿಯಲ್ಲಿ ಮಾಡ್ತಾಯಿರ್ತೀನಿ ಆ್ಯಂಡ್ ಯಾವಾಗೂ ರೆಸಿಪಿನ ಶೂಟ್ ಮಾಡೋಕ್ಕಾಗಿರಲ್ಲ. ಸೊ ಅದಕ್ಕೆ ನಿಮ್ಗೆ ಯಾವ ರೆಸಿಪಿ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮತ್ತು ನೀವು ನಿಮ್ಮ ಮನೇಲಿ ಟ್ರೈ ಮಾಡಬೇಕು ಸಮ್ ಲಿಟಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತೀನಿ. ಸ್ವಲ್ಪ ಸೀಕ್ರೆಟ್ ಟಿಪ್ಸ್ನ ಕೂಡ ಶೇರ್ ಮಾಡ್ತೀನಿ. ಸೊ ದ್ಯಾಟ್ ಯುವರ್ ರೆಸಿಪಿ ವಿಲ್ ಟರ್ನ್ ಬ್ಯೂಟಿಫುಲ್ ಆ್ಯಂಡ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮತ್ತು ಕೆಫೀಸಲ್ಲೆಲ್ಲ ಮಾಡ್ತಾರಲ್ವ, ಸೊ ಆ ಸ್ಟೈಲಲ್ಲಿ ಎಲ್ಲ ಮಾಡ್ಕೊಳಕ್ಕೆ. ಸೊ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಮತ್ತು ಯಾವ ಡಿಗ್ರಿ ಸೆಲ್ಸಿಯಸಲ್ಲಿ ನಾವು ಡೋನಟ್ಸ್ನೆಲ್ಲ ಆಯಿಲ್ಗೆ ಹಾಕಬೇಕು, ಎಷ್ಟೊತ್ತು ಫ್ರೈ ಮಾಡಬೇಕು, ಆಲ್ ದ್ಯಾಟ್ ಮೆಷರ್ಮೆಂಟ್ಸ್ ಇನ್ಕ್ಲೂಡ್ ಆಗಿ ಐ ವಿಲ್ ಶೇರ್ ವಿತ್ ಯು ಆಲ್ ಗೈಸ್. This color is perfect. ಯಾವ ಕಾರ್ಟೂನ್ ಎಲ್ಲ ಡೋನಟ್ ಫೇವ್ರೆಟ್ ಫುಡ್? ನನಗೇನು ಗೊತ್ತು ಯಾವ ಚಿಕ್ಕಳದಂತ ಹೇಳ್ಕೊಡ್ತಾರೆ. ಎಷ್ಟು ಪರ್ಫೆಕ್ಟ್, ಎಷ್ಟು ಪರ್ಫೆಕ್ಟ್, ಎಷ್ಟು ಪರ್ಫೆಕ್ಟ್. ಯಾವ ಕಾರ್ಟೂನ್ ಸಾಕು ಇಷ್ಟ.
ಚೆನ್ನಾಯ್ತು ಟೇಸ್ಟ್. ನೀನು ತಿಂದಿಲ್ಲಮ್ಮ? ಚೆನ್ನಾಗಿದೆ. ಆದರೆ ಈ ರೋಕ ಸ್ವಲ್ಪ ಇದಾಕು, ಏನದು ಶುಗರ್ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಹಾಕು ಒಂದು ರೌಂಡ್, ಆವಾಗ ಚೆನ್ನಾಗಿದೆ. ಸರಿ. ಸೊ ಗೈಸ್, ಟುಡೇ ಸ್ಪೆಷಲ್ ಈಸ್ ಹೈದ್ರಾಬಾದಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ. ಸೊ ಇಲ್ಲಿ ರೈಸ್, ಫ್ಲೇವರ್ಡ್ ರೈಸ್ ರೆಡಿ ಆಗ್ತಾ ಇದೆ. ಆಲ್ರೆಡಿ ಇಲ್ಲಿ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇವಾಗ ಇದೊಂದು ಸ್ವಲ್ಪ ಒಂದು 30% ಕುಕ್ ಆದಮೇಲೆ ಇನ್ನೊಂದು 70% ಎರಡೂ ಸೇರಿ ದಮ್ ಮಾಡೋದು. ಸೊ ಗೈಸ್, ಬಿರಿಯಾನಿ ರೆಡಿ ಆಗಿದೆ. ತದ ಲುಕ್ ಅಟ್ ದಟ್ ರೈಸ್ ಗೈಸ್, ಏನು ಫ್ಲೇಗಿಯಾಗಿ ಬರ್ತೈತೆ. ಒಂದಷ್ಟು ದೃಷ್ಟಿಗೆ ಹೋಗಬೇಕು ಗೈಸ್. ಇದು ಮೇಲೆಗಡೆ ಎಲ್ಲ ಹಾಕಿ ಮುಚ್ಚಿದ್ನಲ್ಲ, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಮ್ಮ ಅಪ್ಪ ಬಂದಿದ್ರು ಗೊತ್ತಾ. ನಮ್ಮ ಮಮ್ಮಿಯವರ ನಮ್ಮಮ್ಮ ತುಪ್ಪದ ಮೇಲೆ ಡೇಟ್ ಬರ್ದಿಕ್ಕೋರೆ. ನೋಡಿ ಗಾಯ್ಸ್ ಏನು ಚೆನ್ನಾಗಿ ಕುಕ್ ಆಗೈತೆ ಚಿಕನ್. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಬಿರಿಯಾನಿ ರೈಸು ಇರು ದಿಸ್ ಇಸ್ ದ ಬಿರಿಯಾನಿ. ಇದನ್ನೇನು ಮಾಡ್ಬೇಕಂದ್ರೆ ನಾವಿವಾಗ ಒಂದು ದೊಡ್ಡ ಪಾತ್ರೆ ಎತ್ಕೊಬೇಕು, ಅದರೊಳಗಡೆ ಬಿರಿಯಾನಿ ಫುಲ್ ಹಾಕ್ಬೇಕು. ಇದನ್ನು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ಬಿಟ್ರೆ ಕೇಕ್ ಥರ ಐತೆ. ಕೇಕ್ ಥರ ಐತೆ ಪೂರ್ತಿಮಾ. ನೋಡಮ್ಮ ಗ್ರೇವಿ, ನೋಡಮ್ಮ ಹಂಗೆ ದಮ್ ಬಿರಿಯಾನಿ ರೈಸ್ ಇರ್ತೈತೆ ಆದರೆ ಗ್ರೇವಿ ಇರಲ್ಲ, ಗ್ರೇವಿ ಇದ್ದರೆ ರೈಸ್ ಇರಲ್ಲ. ಈ ಥರ ಎಲ್ಲ ಮಾಡೋರು ಇರ್ತಾರೆ ಗೈಸ್. ನಾನು ಹೇಳ್ತಾ ಇಲ್ಲ ಆಯಿತಾ, ಆಮೇಲೆ ಅದನ್ನ ಎತ್ಬಿಡ್ಬೇಡ. ಆ್ಯಂಡ್ ಲುಕ್ ಎಟ್ ದಿಸ್, ಇದೇ ಆ ಮಸಾಲ ಪೌಡರು, ಇದೇ ಆ ಪೌಡರ್ ಗೈಸ್. ಇದು ಹಾಕಿದ್ರೆ ಫುಲ್ ಬಿರಿಯಾನಿ ಘಮ ಘಮ ಅನ್ನುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಬಿರಿಯಾನಿ ಬೈ ಸ್ಪೂ. ಯಮ್ಮಿ ಆಗೈತೆ. ಬಾಯ್. ಹಾಕದನ್ನ ಅಷ್ಟೇ, ಹಾಕಲ್ಲ ಇವಾಗ, ಮುಗೀತು. ಮೊದಲೇ ಹಾಕಿದ್ಯಾ? ಇರು ಅಲ್ಬೇಡ. ಯಮ್ಮಿ ಆಗೈತೆ ಬಿರಿಯಾನಿ. ಇದು ನನಗೆ ಬೇಕಾಗಿರೋ ಥರ ಗ್ರೇವಿ. ನಿಮಗೆ ಗ್ರೇವಿ ಬೇಕಾ? ನನಗೆ ಎಲ್ಲೆಲ್ಲಿ ಯಾವ್ಯಾವ ಪೀಸ್ ಹಾಕಿರ್ತೀನಿ ಅಂತ ಗೊತ್ತಾಗಿರುತ್ತೆ. ಹೌದೇನೆ ಸ್ಫೂರ್ತಿಮಾ? ಹ್ಞೂ ಮಮ್ಮಿ, ನೋಡಿ ಇವಾಗ ಇದ್ರ ಹತ್ರ ಯಾವ ಪೀಸ್ ಹಾಕಿದ್ದೀನಿ. ಪೀಸೆ ಹೋಗಲ್ಲ ಆ ಕಡೆ ಈ ಕಡೆ. ಮಮ್ಮಿ ಕಮಾನ್, ನೋಡಮ್ಮ ಎಷ್ಟು ಚೆನ್ನಾಗೈತೆ. ಓ ಮೈ ಗಾಡ್, ನಾವು PhD ಎಲ್ಲ ಮಾಡಿಲ್ಲ ಸ್ಫೂರ್ತಿ, ಬರೀ ಹೈಸ್ಕೂಲ್ ಮಾಡಿದ್ದೀವಿ ಅಷ್ಟೇ ಕುಕಿಂಗ್. ಒಂದ್ ಕಡೆ ಆಗ್ಲು ಪೀಸ್ ಹೋಗಲ್ಲನ ಆ ಕಡೆ ಈ ಕಡೆ. ಹೆಂಗ್ ಮಮ್ಮಿ ಹೋಗ್ತೈತೆ? ಅದೇನು ಪೀಸ್ಗೆ ಕಾಲು ಬಂದಿರ್ತೈತೆ, ಕೈ ಬಂದಿರ್ತೈತೆ. ಓ ಮೈ ಗಾಡ್, ನಮ್ಮ ಮಮ್ಮಿಗೆ ಹೋಗುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್. ಅಷ್ಟೇ. ಗೈಸ್, ಟುಡೇ ಸ್ಪೆಷಲ್ ಈಸ್ ಶೀಖ್ ಕಬಾಬ್ ಥರ ಮಾಡಿರೋಂಥ ಕಟ್ಲೆಟ್ಸ್. ಸೊ ಇದು ಬಂದ್ಬಿಟ್ಟು ಶೀಖ್ ಕಬಾಬ್ ಮಿಕ್ಸ್, ಅಲ್ಲಿ ಕಟ್ಲೆಟ್ಸ್ ಮಾಡಿರೋದು ವಿತ್ ಲೆಸ್ ಆಯಿಲ್. ಯೂಸ್ ಮಾಡಿರೋದು ಗೀ ಆ್ಯಂಡ್ ನಾಟ್ ಆಯಿಲ್. ಇವಾಗ ಇದನ್ನು ಕ್ಯೂಬ್ಸ್ ಮಾಡಿ ಗ್ರೀನ್ ಚಟ್ನಿ, ಅದಾದಮೇಲೆ ಇದ್ರ ಮೇಲೆ ಹಾಕಿ, ಇದನ್ನು ಹಾಕಿ ಒಂದು ಸ್ವಲ್ಪ ಸಲಾಡ್ ಹಾಕಿ ರೋಲ್ ಮಾಡಿ ತಿನ್ನೋದು. ದಿಸ್ ವಾಸ್ ಅ ಕ್ವಿಕ್ ಡಿನ್ನರ್ ರೆಸಿಪಿ ಅವತ್ತು ಮಾಡಿದ್ದು. ನಾರ್ಮಲ್ ವೀಟ್ ರೋಟೀಸ್ ಮನೇಲಿ ಹೆಂಗೆ ಮಾಡ್ಕೊತಿರೋ ಚಪಾತಿ ಅದೇ ರೀತಿ ಮಾಡಿಕೊಂಡು ಈ ಕೆಬಾಬ್ಸ್ನ ಮಧ್ಯದಲ್ಲಿ ಹಾಕ್ಕೊಂಡು ರೋಲ್ ಮಾಡ್ಕೊಳೋದು. ಇದಕ್ಕೇನು ಮೈನೀಸ್ ಹಾಕೋಬೋದು, ಕೆಚಪ್ ಹಾಕೋಬೋದು, ನಿಮ್ಗೆ ಇಷ್ಟವಾಗಿರೋ ಸಾಸಸ್ ಹಾಕ್ಕೊಂಡು ಇನ್ನೂ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ದಿಸ್ ಇಸ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಇಟ್ ಟರ್ನ್ಡ್ ಔಟ್ ವೆರಿ ನೈಸ್. ನಮ್ಮ ಮನೇಲಿರೋರಿಗೆ ಎಲ್ಲರಿಗೂ ಇಷ್ಟ ಆಗೋಯಿತು. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್.